ಇಸ್ರೇಲ್ ಇರಾನ್ ಮೇಲೆ ಶಕ್ತಿಶಾಲಿ ದಾಳಿ ನಡೆಸಿ ಸಂವೇದನಾಶೀಲ ಪರಮಾಣು ತಾಣಗಳನ್ನು ಹಾನಿ ಮಾಡಿದೆ. ಈ ದಾಳಿಯಲ್ಲಿ ಇರಾನ್ನ 3 ಪ್ರಮುಖ ಸೈನಿಕ ನಾಯಕರು ಮೃತರಾದರು. ಚೀಫ್ ಆಫ್ ಸ್ಟಾಫ್ ಮೊಹಮ್ಮದ್ ಬಗೆಹೇರಿ, ಏರ್ ಕಮಾಂಡರ್ ಹಸನ್ ಸಲಾಮಿ ಹಾಗೂ ಗೋಲೆಮ್ ಅಲಿ ರಶೀದ್ ಸೇರಿದಂತೆ ಇಸ್ರೇಲ್ ರೈಸಿಂಗ್ ಲೈನ್ ಘೋಷಿಸಿತು. ಈ ದಾಳಿಯಲ್ಲಿ ದಶಕದ ಸಿವಿಲಿಯನ್ಸ್, ಅನೇಕ ಇರಾನಿ ವಿಜ್ಞಾನಿಗಳು ಮತ್ತು ನೂರಾರು ಗಾಯ. ಇದು ಇರಾನ್ನ ಸೈನಿಕ ಮತ್ತು ಪರಮಾಣು ಯೋಜನೆಗೆ ದೊಡ್ಡ ಧಕ್ಕೆ ಮಾಡಿದೆ. ಇಸ್ರೇಲ್ ಹೇಳಿದ್ದು, ದಾಳಿ ಇರಾನ್ ಪರಮಾಣು ಶಕ್ತಿ ತಡೆಯಲು ಉದ್ದೇಶ. ದಾಳಿಯ ನಂತರದಿಂದ ಇರಾನ್ ಬಹಳ ಕೋಪಗೊಂಡಿದ್ದು ತೀವ್ರವಾಗಿದೆ. 1980ರ ನಂತರ ದೇಶದ ಮೇಲೆ ಅತಿ ದೊಡ್ಡ ದಾಳಿಗೆ ಇಸ್ರೇಲ್ ಗಗನಚುಂಬಿ ಪ್ರದೇಶ, ಶಾಲೆ ಮುಚ್ಚಿ ಎಚ್ಚರತೆ ಘೋಷಿಸಿತು. ಕೆಲವೇ ಗಂಟೆಗಳ ನಂತರ ಇರಾನ್ ನೂರಾರು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳನ್ನು ಇಸ್ರೇಲ್ಗೆ ಹೊಡೆದಿತು. ನಿಮಿಷಗಳಲ್ಲಿ ದೇಶಾದ್ಯಂತ ಯುದ್ಧದ ಶಾಂತಿ ಸೈಲೆನ್ಸ್ ತಲುಪಿತು. ಭಯವನ್ನು ಮೂಡಿಸಿ ಇರಾನ್ ತನ್ನ ಆಪರೇಷನ್ ಅನ್ನು ಟ್ರೂ ಪ್ರಾಮಿಸ್ 3 ಎಂದು ಹೆಸರಿಸಿತು. ಕ್ಷಿಪಣಿಗಳು ಭಾರೀ ಮಳೆಯಂತೆ ದಾಳಿ ತಡೆದು ನಿಲ್ಲಿಸಿವೆ. ವಿಶ್ವ ಯುದ್ಧ 3 ಆರಂಭವಾಗುತ್ತಿರುವಂತೆ ಕಾಣುತ್ತದೆ. ಇಸ್ರೇಲ್ ದಾಳಿ ಸರಿಯಾದುದೇ ಅಥವಾ ಇನ್ನಷ್ಟು ಅಪಾಯ ತೆರೆಮಾಡುತ್ತದೆಯೇ?